ಇನ್ನು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ 1,000 ಕೋಟಿ ಸ್ಕ್ಯಾಮ್ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನು ಕೂಡ ರಿಲೀಸ್ ಮಾಡುವಂತಹ ಒಂದು ಕೆಲಸಗಳಾಗ್ತಾ ಇವೆ. ಕೆಪಿಎಸ್ಸಿಯಿಂದ ಸೀಟ್ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿವೆ. ರಾಜಕಾರಣಿಗಳು, ಮಂತ್ರಿಗಳು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಆರೋಪ. ಮುಖ್ಯ ಪರೀಕ್ಷೆಯಲ್ಲಿ ಒಂದೇ ಕುಟುಂಬದ ಅಭ್ಯರ್ಥಿಗಳು ಕೂಡ ಪಾಸ್ ಆಗಿರುವಂಥದ್ದು ಹಲವಾರು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ವೈರಲ್ ಆಗ್ತಾ ಇದೆ ಈಗ ಪರೀಕ್ಷೆ ಪಾಸ್ ಆದ ಅಭ್ಯರ್ಥಿಗಳ ಲಿಸ್ಟ್. ನೋಡಿ, ಒಂದೇ ಕುಟುಂಬದವರು ಮುಖ್ಯ ಪರೀಕ್ಷೆಯಿಂದ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಇದು ಒಂದು ಆರೋಪ. ಸಂಜೀವಿನಿ, ಲಾವಣ್ಯ ಮತ್ತು ಎಸ್ ಪಾಟೀಲ್ 3 ಜನ ಒಂದೇ ಫ್ಯಾಮಿಲಿಯವರು ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಇಬ್ಬರು ಒಂದೇ ಜಿಲ್ಲೆಯ ಅಭ್ಯರ್ಥಿಗಳು ಅನ್ನುವಂಥದ್ದು ಕೂಡ ಇಲ್ಲಿ ಮತ್ತೊಂದು ಆರೋಪ. ಸೊ ಹೀಗೆ ಪರೀಕ್ಷೆ ಬರೆದಿರುವಂಥವ್ರು ನೋಡಿ, ಸ್ಮೃತಿ ಯಲಿಗಾರ್ ಮತ್ತು ಸಾಗರ್ ಯಲಿಗಾರ್ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಒಂದೇ ಜಿಲ್ಲೆಯಿಂದ ಇವರಿಬ್ಬರು ಆಯ್ಕೆಯಾಗಿರೋದು. ಇನ್ನಿಬ್ಬರು ಸಹೋದರ ಸಹೋದರಿಯರು ಅವರು ಕೂಡ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಇವರಿಬ್ಬರ ತಾಯಿ ಕೂಡ KAS ಅಧಿಕಾರಿ, ಅವರ ಮಕ್ಕಳು ಇಬ್ಬರು ಸಹೋದರ ಸಹೋದರಿ ಅವರು ಕೂಡ ಮೇನ್ಸ್ ಬರೆದು ಪಾಸಾಗಿ ನೆಕ್ಸ್ಟ್ ಇಂಟರ್ವ್ಯೂಗೆ ಬಂದಿದ್ದಾರೆ ಅಂಥೇಳಿ. ದಿಲೀಪ್ ಕುಮಾರ್ ಎಂಬ ಅಭ್ಯರ್ಥಿ ವಿರುದ್ಧವೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಅವ್ರ ಮೇಲೂ ಆರೋಪ ಕೇಳಿ ಬಂದಿದೆ. ಹುಳ್ಳಪ್ಪ ಹಳ್ಳಿಕೇರಿ, ಚೈತ್ರಾ ಹಳ್ಳಿಕೇರಿ, ಸೌಮ್ಯ ಹಳ್ಳಿಕೇರಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. 3 ಒಂದೇ ಹಳ್ಳಿಯಿಂದ ಆಯ್ಕೆಯಾಗಿರೋರು ಇವರು ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಗೋಲ್ಮಾಲ್ ನಡೆದಿದೆ, ಅಕ್ರಮ ನಡೆದಿದೆ ಅನ್ನುವಂಥದ್ದು ಆರೋಪ. 3 KPCC ಅಧ್ಯಕ್ಷರ ಕಡೆಯವರು ಅನ್ನುವಂಥದ್ದು ಕೂಡ ಮತ್ತೊಂದು ಆರೋಪ. ಅಧ್ಯಕ್ಷರ ಕಡೆಯವರನ್ನೇ ಇವ್ರು ಬೇಕು ಅಂತ ಇವರೇ ಪಾಸ್ ಮಾಡಿ ಸಂದರ್ಶನಕ್ಕೆ ಕರೆಸಿದ್ದಾರೆ ಅಂತ. ಸುಷ್ಮಾ ರಾಣಿ, ಶಿಲ್ಪಾ ರಾಣಿ ಕೂಡ ಇಬ್ಬರು ಒಂದೇ ಕುಟುಂಬದವರು. ಇವರಿಬ್ಬರು ಕೂಡ ಈಗಾಗಲೇ ಮೇನ್ಸ್ ಬರೆದು ಪಾಸ್ ಆಗಿ ಸಂದರ್ಶನಕ್ಕೆ ಬಂದಿದ್ದಾರೆ. ಬಸವರಾಜ್ ಪ್ರಕಾಶ್ ಕೊಲ್ಲೂರು, ಪಲ್ಲವಿ ಮಲ್ಲಿಕಾರ್ಜುನ್ ಕೊಲ್ಲೂರು ಇಬ್ಬರು ಕೂಡ ಇವರು ದೂರದ ಸಂಬಂಧಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂತಕುಮಾರ್ ಅವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ಇಲ್ಲಿ ಕೆಪಿಎಸ್ಸಿ ಮೆಂಬರ್ಸ್ ಇರ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಮಧ್ಯವರ್ತಿಗಳು, ಇದನ್ನೆಲ್ಲ ನೋಡಿದಾಗ ಸರ್, ಈಗ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಹೇಳಿದ್ರು, ಅಂದರೆ ಇದರಲ್ಲಿ ಏನೇ ಜವಾಬ್ದಾರಿ ಆದರೂ KPSCದು ಚೇರ್ಮನ್ ಮತ್ತು ಕಾರ್ಯದರ್ಶಿಯವರು ಹೊಣೆ ಆಗಬೇಕಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಅಕ್ರಮ ಆಗ್ತಾ ಇದೆ. ಈಗ ಯಾವುದಾದ್ರೂ ಒಬ್ಬ ಅಧಿಕಾರಿಗಳು 5,000 10,000 ಆಯ್ತಂತಂದ್ರೆ 10,000 ಏನಾದ್ರು ತೊಗೊಂಡ್ರೆ ಲೋಕಾಯುಕ್ತ ಬಲೆಗೆ ಸಿಕ್ತಂದ್ರೆ ಅವನ್ನ ಜೈಲಿಗೆ ಕಳ್ಸಂತ ಕೆಲಸ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ. ಇಷ್ಟು ಕೋಟಿ ಹಗರಣೆ ಆದರೂ ಕೂಡ ಮಾನ್ಯ ಗೃಹ ಸಚಿವರು ಯಾಕೆ ಈ ಒಂದು ಸುಮ್ಮನೆ ಸ್ಟೇಟ್ಮೆಂಟ್ಸ್ ಕೊಟ್ಟು, ಪೇಪರ್ ಸ್ಟೇಟ್ಮೆಂಟ್ಸ್, ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಟ್ಟು ಸುಮ್ಮನೆ ಆಗ್ತಿದ್ದಾರೆ? ಅವ್ರ ಮೇಲೆ ಯಾಕೆ ಕ್ರಮ ತಗೊಂತ ಇಲ್ಲ? ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ? ಕೋಟಿ ಹಗರಣ. ಶಿವಶಂಕರ್ ಸಾಹುಕಾರ ಅವರ ಸಂಬಂಧಿಕರು ಏನಾದರೂ ಇದಾರ ಲಿಸ್ಟ್ ಅಲ್ಲಿ? ಸರ್, ಫಾರ್ ರಿಲೇಟಿವ್ಸ್ ಇದ್ದಾರೆ ಅಂದ್ಬಿಟ್ಟು ನನಗೆ ಆಲ್ರೆಡಿ ಮೆಸೇಜ್ ಕಳಿಸಿದ್ದಾರೆ. ಫಾರ್ ರಿಲೇಟಿವ್ಸ್ ಅಂತಂದ್ರೆ ಆಮೇಲೆ ಗೊತ್ತಿರೋ ಅಂಥವ್ರು, KPSC ಮೆಂಬರ್ಸ್ ಅಂತ ಗೊತ್ತಿರೋ ಅಂಥವ್ರು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ. ಅಷ್ಟು ಮೈನ್ಸ್ ಪೇಪರು ಖಂಡಿತ ಹೇಳ್ತೀನಿ.